ನೀವೇನಿಲ್ಲಿ ಹಾಂ ಸುಮ್ಮನೆ ಕೇಳಿದೆ. ಇವತ್ತೇನು ಸ್ಪೆಷಲ್ ಡೇ ಅಂತ ಇವಾಗ ರೆಡಿ ಆದಮೇಲೆ ಹೇಳ್ತೀನಿ. ಈಗ ನಾನು ರೆಡಿ ಆಗಿದ್ದೀನಿ. ಇವತ್ತು ನನ್ನ ಬರ್ಡೇ ಆಗಿರೋ ಕಾರಣ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ನೋಡಿ. ರೆಡಿ ಓಕೆ, ಈಗ ಹೊರಡೋಣ. ಇಷ್ಟೊಂದು ಫ್ಲವರ್ಸ್ ಇದೆ. ನಾನು ಇಷ್ಟೊಂದು ಫ್ಲವರ್ಸ್ ನೋಡಿ ಯಾವ್ದು ತೊಗೊಳ್ಳಿ ಅಂತ ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ. ಫೈನಲ್ ಆಗಿ ಇದೊಂದು ಫ್ಲವರ್ನ ಸೆಲೆಕ್ಟ್ ಮಾಡಿದೆ. ನನಗೆ ಯಾರೋ ತಂದು ಕೊಟ್ಟರೆ ಇಷ್ಟ ಆಗಲ್ಲ, ನಾನೇ ಹೋಗಿ ನನಗೇನು ಇಷ್ಟ ಅದನ್ನು ನಾನು ಸೆಲೆಕ್ಟ್ ಮಾಡೋದೇ ನನಗೆ ಇಷ್ಟ. ಸೊ ಈಗ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಹಾರ ತೊಗೊಂಬರೋಣ. ಅದು ನಾನು ತೊಗೋತಾ ಇರೋ ಹಾರ. ಅದಾದಮೇಲೆ ಸೀದಾ ಗಣಪತಿ ಟೆಂಪಲ್ಗೆ ಹೋದೆ. ಇದು ಮೈಸೂರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಗ್ರಹಾರ ಗಣಪತಿ ಟೆಂಪಲ್. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಟೆಂಪಲ್ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಗಣಪತಿ. ಆ್ಯಂಡ್ ಪ್ರತಿ ವರ್ಷ ನನ್ನ ಬರ್ಡೇಗೂ ನಾನು ಇಲ್ಲಿಗೆ ಹೋಗ್ತೀನಿ ಮಿಸ್ ಮಾಡಿದಾಗೆ. ಆ್ಯಂಡ್ ಲಕ್ಕಿ ಐ ಗಾಟ್ ಪ್ರಸಾದ. ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಸೀರೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ತೊಗೋತೀನ ಇಲ್ವಾ ನೋಡೋಣ ಬನ್ನಿ. ಕಾಟನ್ ಸೀರೆನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಅಮ್ಮ ಇಲ್ಲದೆ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ಬೇಡ ಅಂತ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀನಿ. ನನಗೆ ಟೈಟಾನ್ ಬೇಕು. ಟೈಟಾನಿಕ್ ನನ್ನ ಚಾಲುವೆ ವಾಚ್ ಇದೆಯಾವುದು ಬಾರ್ಡ್ರೆ ಕಾಣ್ತಾ ಇರೋದು. ಫೈನಲಿ H&Mಲ್ಲಿ ನಂಗೆ ಯಾವ ಬಟ್ಟೆನೂ ಅಷ್ಟು ಇಷ್ಟ ಆಗಿಲ್ಲ. ಅಂತಂದರೆ ನನಗೆ ಯಾವುದು ಚೆನ್ನಾಗಿರೋ ಹಂಗೆ ಕಾಣಿಸ್ಲಿಲ್ಲ. ಬಟ್ H&Mಲ್ಲಿ ಇದೇ ಕ್ಲಿಪ್ಸ್ಗಳು $7.99 ಇದೆ. ಬಟ್ ಇಲ್ಲಿ ₹80 ₹50. ಸೊ ಅದಕ್ಕೆ ನಾನು ಇಲ್ಲಿ ಬಂದು ಎಲ್ಲನೂ ತೊಗೊಂಡೆ. ಎಷ್ಟು ಕ್ಯೂಟಾಗಿದೆ ಬೂಟ್. ಸೊ ಕ್ಯೂಟ್. Tortoise. It's so cute. ಇದೇನು ಓಪನ್ ಆಗುತ್ತೆ. ನೈಸ್. ಚೇರ್. ಯಾವ ಬಟ್ಟೆನೂ ಇಷ್ಟ ಆಯ್ತಾ ಇಲ್ಲ. ಯಾವ್ದು ಹುಡ್ಕೋದು ಅಂತಲೂ ಗೊತ್ತಾಯ್ತಾ ಇಲ್ಲ. ಗೈಸ್ ಫೈನಲಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಪ್ರೈಸ್ ಬಂದು $2,299. ಫೈನಲ್ ಆಗಿ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದೆ, ಇನ್ನೊಂದು ಸ್ಲಿಪ್ಪರ್ನ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ತುಂಬ ಹೊಟ್ಟೆ ಹಸಿತಿತ್ತು. ಸೊ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದೊಂದು ಪ್ಲೇಸ್ ನನಗೆ ಸಿಕ್ತು. ಸೊ ಅಲ್ಲಿಗೆ ನೆಕ್ಸ್ಟ್ ಪಯಣ. ಯೂಸ್ ಮಾಡುವಂಥ ಅವಶ್ಯಕತೆ ಇದೆ.
ಒಂದು ಸತಿ ತಾಳ್ಮೆಯಿಂದ, ಟಣ್ 2 ಸತಿ ತಾಳ್ಮೆಯಿಂದ, ಅದು ಬೈಕೊಂಡು ಟಣ್ 3ನೇ ಸತಿ ಕೋಪ ನೆತ್ತಿಗೇರಿತ್ತು. ಇವತ್ತು ನನ್ನ ಬರ್ಡೇ ಅಂತ ಹೇಳೋಕ್ಕೆ ಯಾವ ಪ್ರೂಫು ಇಲ್ಲ, ಹಂಗೆ ಹುಚ್ಚಿ ಥರ ಇದ್ದೀನಿ. ಬಟ್ ದಿಸ್ ಈಸ್ ದ ಬೆಸ್ಟ್ ಬರ್ಡೇ. ಉಂಗುರ ಹಾಕೋಣ ಅಂದ್ಕೊಂಡೆ, ಉಂಗುರನೇ ಮರ್ತು. ನನ್ನ ಮರ್ಗೂ ಅಡ್ವಾಂಟೇಜಾಗಿ ತಗೋತಾರೆ ಒಬ್ಬೊಬ್ರು. ಯಪ್ಪ, ನಾನು ಗೋಲ್ಡ್ ರಿಂಗ್ ಹಾಕೊಂಬರೋಣ ಅಂದ್ಕೊಂಡೆ. ಬೆರಳಲ್ಲಿ ಇದ್ದಿದ್ದ ರಿಂಗ್ನ ಈ ಬೆರಳಿಗೆ ಶಿಫ್ಟ್ ಮಾಡಿದ್ದೀನಿ, ಆದರೆ ಇಲ್ಲಿ ಗೋಲ್ಡ್ ರಿಂಗ್ ಹಾಕೋಕ್ಕೆ ಮರ್ತೋಗಿದ್ದೀನಿ. ನನ್ನ ಮರುನ ಎಷ್ಟು ಅಡ್ವಾಂಟೇಜಾಗಿ ತಗೋತಾರೆ ಅಂದರೆ, ಅವ್ರಿಗೆ ನೆನಪಿದ್ರು ನನಗೆ ನೆನಪಿಸಲ್ಲ. ಆ ಕೋಳಿ ಮರ್ತೋಗಿದ್ದೀರಾ ಅಂತ ಯಾರೂ ನೆನಪಿಸಲ್ಲ, ಆದರೆ ಅವ್ರಿಗೆ ನೆನಪಿರುತ್ತೆ. ವಾವ್, ನಾನು ಎಷ್ಟು ಕಟ್ಟು ಪೇಸ್ಟ್ ಮಾಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಗುಜ್ಜಾಡ್ ಮಾಡಿಟ್ಟಿರ್ತೀನಿ ಪಕ್ಕ 100%. ನಾನು ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ ಕೂದಲು ಹಿಂಗೆ ಕಟ್ಟಿದ್ದೀನಿ, ಬಟ್ ಅದು ಮಸ್ತಾಗಿ ಹೋಗೈತೆ. ಸೊ ಮಾಲಲ್ಲಿ ನಾನು 2 hours ಟೈಮ್ ಸ್ಪೆಂಡ್ ಮಾಡಿದ್ದೀನಿ. 2 hours ಟೈಮ್ ಸ್ಪೆಂಡ್ ಮಾಡಿ 4000 ಖರ್ಚು ಮಾಡಿದ್ದೀನಿ. ಈಗಲೂ ನನಗೇನು ರಿಗ್ರೆಟ್ ಇಲ್ಲ ಆಯಿತಾ, ಬಟ್ ಆದರೂ 4000 ಖರ್ಚು ಮಾಡಬೇಕಿತ್ತಾ ಅನ್ನೋದು ಒಂದು ಯೋಚನೆ. ಈಗ ಊಟಕ್ಕೆ ಬಂದಿದ್ದೀನಿ. ಇದು ಕಿಚನ್ ಅಲ್ಲಿಗೆ. ಸೊ ಫುಲ್ ನಾನ್ ವೆಜ್ ಮೀಲ್ಸ್. ಇದು ಚೆನ್ನಾಗಿದೆ, ಮನೇಲೇ ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ. ಫಸ್ಟು ಊಟ ಬ್ಯಾಟಿಂಗ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ಫಸ್ಟ್ ಊಟ ಮಾಡೋಣ. ನೈಸ್. ಊಟ ಎಲ್ಲ ಮುಗ್ದಾಗಿದೆ. ಫಿಶನ್ನು ವೇಸ್ಟ್ ಮಾಡಾಗಿದೆ. ನಿದ್ದೆ ಬರ್ತಾಯಿದೆ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಈ ನಿದ್ದೆ ಇಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ. ಊಟ ಮಾಡ್ಕೊಂಡು ಬಂದಾದ್ಮೇಲೆ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಬಿಟ್ಟೆ. ಯಾವ ಲೆವೆಲಿಗೆ ನಿದ್ದೆ ಬಂತು ಅಂದರೆ ನನಗೆ, ಈವನ್ ನಾನು ಬಂದು ಮಲಗಿದ್ದು ಐ ಥಿಂಕ್ 3 or 4 ಆಗಿರಬೇಕು. ನಾನು ಎದ್ದೇಳೋ ಫುಲ್ ಕತ್ಲೆ ಅಂದರೆ ಕತ್ಲೆ ಆಗಿಬಿಟ್ಟಿದ್ದು. ನಾನು ಗಾಬ್ರಿಲಿ ಎದ್ದಿದ್ದೀನಿ. ಬಿಕಾಸ್ ನಾನು ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೊಡಬೇಕು. ಬಿಕಾಸ್ ನಾನು ತೊಗೊಂಡಿರೋ ಹೊಸ ಡ್ರೆಸ್ ಬಂದು ಸ್ವಲ್ಪ ಲೂಸ್ ಆಗಿದೆ ನನಗೆ. ಅಂದರೆ ಟೈಟ್ ಇದೆ, ಬಟ್ ಇಲ್ಲಿ ಲೂಸ್ ಆಗಿದೆ. ಸೊ ಹೋಗಿ ಚೇಂಜ್ ಮಾಡಿ ಸೈಜ್ನ ಆಮೇಲೆ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು. ನನ್ನ ಬರ್ಡೇಗೆ ನಾನು ಮೊದಲೇ ಇದನ್ನು ಪ್ಲ್ಯಾನ್ ಮಾಡಬೇಕಾಗಿತ್ತು. ಬಟ್ ನಾನು ಬರ್ಡೇ ಪ್ಲ್ಯಾನ್ ಯೂಶ್ವಲಿ ಏನು ಮಾಡದೇ ಇರೋದ್ರಿಂದ ಈ ಸತಿನೂ ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ. ಹಾಗೆ ಒಂದು ಥಾಟ್ ಬಂತು, ಯಾಕೆ ಡ್ರೆಸ್ ತೊಗೋಬಾರ್ದು ಅಂತ. ಬಟ್ 4000 ಖರ್ಚು ಮಾಡಿ ತೊಗೋತೀನಿ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಸೀರಿಯಸ್ಲಿ. ಬಟ್ ಅದು ಹಾಕೊಂಡಾದಮೇಲೆ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ವರ್ತ್ 4000 ನಾನು ಕೊಡ್ತಾ ಇರೋದು ವರ್ತ್ ಇದೆ. ನಾಟ್ ಫಾರ್ ಡ್ರೆಸ್ಸಿಗೆ ಮಾತ್ರ ನಾನು 4000 ಕೊಡ್ತಾಯಿಲ್ಲ. ಡ್ರೆಸ್ ವಿತ್ ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಹೀಲ್ಸ್. ಸೊ ಆ ಎರಡಕ್ಕೂ ಸೇರಿ ನಾನು 4000 ಕೊಡ್ತಾ ಇರೋದು. ಆ್ಯಂಡ್ ಪ್ರಿಟಿ ಗುಡ್. ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅದು ನನ್ನ ಬಾಡಿ ಫಿಟ್ಗೆ ಮಸ್ತಾಗಿ ಕೂತ್ಕೊಂತಿತ್ತು. ಒನ್ ಡೇ ಅದ್ರಲ್ಲಿ ನಾನು ರೀಲ್ಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವಾಗ ಡ್ರೆಸ್ ಕೊಟ್ಬಿಟ್ಟು ಬರಬೇಕು. ಕಮ್ ಲೆಟ್ಸ್ ಗೋ. ಇಷ್ಟ ಆಯಿತು. ಫೈನಲ್ ಆಗಿ ನೋಡಿದ್ರಿ ಅಲ್ಲ ಡ್ರೆಸ್ನ ಹೇಗಿತ್ತು ಅಂತ. ಸೊ ನಾನಿವಾಗ ಅಲ್ಲೇ ಕೊಟ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಅವ್ರು ಹೇಳಿದ್ರು ಇವತ್ತು ಯಾರೂ ಟೈಲರ್ ಇಲ್ಲ, ಸೊ ನಾನು ನಾಳೆ ಹೊಲ್ಕೊಡ್ತೀನಿ ಅಂತ ಅಂದರು. ಓಕೆ, ಇವತ್ತಂತೂ ನಾನು ಹಾಕ್ಕೊಳ್ಳಲ್ಲ. ಬಿಕಾಸ್ ನಾನು ಹಾಕ್ಕೊಂಡು ಒಂದು ಕೆಫೆಗೆ ಹೋಗಿ ಒಂದು ವೀಡಿಯೋ ಶೂಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದಟ್ಸ್ ಫೈನ್. ಸಮ್ಟೈಮ್ಸ್ ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲ. ಹಾಗೆ ಅಂದ್ಬಿಟ್ಟು ನಾನು ನಡೆದಿಲ್ಲ ಅಂತ ಬೇಜಾರೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಂತೂ ನನ್ನ ಕೈಲಾಗಲ್ಲ. ಬಿಕಾಸ್ ನಾನು ಎವ್ರಿ ಮೂಮೆಂಟ್ನ ನಾನು ಎಂಜಾಯ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲನೂ ಪಾಸಿಟಿವ್ ಆಗಿ ತೊಗೋತೀನಿ. ಆ್ಯಂಡ್ ನಾನು ಯಾವುದ್ರ ಬಗ್ಗೆನೂ ತುಂಬ ಯೋಚನೆ ಮಾಡಲ್ಲ. ದಿಸ್ ಈಸ್ ದ ಪವರ್ ಐ ಹ್ಯಾವ್.
ಆ ಡ್ರೆಸ್ ನನಗೆ ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಾಯಿದೆ. ಐ ಲವ್ ದಟ್ ಡ್ರೆಸ್, ಐ ಲವ್ ದಟ್, ಅಷ್ಟು ಚೆನ್ನಾಗಿದೆ. ಓಕೆ, ಫೈನಲಿ ನನ್ನ ಬರ್ಡೇ ಮುಗಿಯೋಕ್ಕೆ ಬಂದಿದೆ. ನನ್ನ ಬರ್ಡೇ ಮುಗಿತಾ ಇದೆ. ಆ್ಯಂಡ್ ಇವತ್ತು ಯಾಕೆ ಇಷ್ಟು ಖುಷಿ ಅಂತಂದರೆ, ನನಗೆ ಇವತ್ತಿನ ಬರ್ಡೇ ಡೇಟ್ ನನಗೆ ತುಂಬ ಇಷ್ಟ. ಬಿಕಾಸ್ 26/2/2026. ಸೊ ದಿಸ್ ಈಸ್ ದ ಬೆಸ್ಟ್ ಇಯರ್, ಬೆಸ್ಟ್ ಬರ್ಡೇ ಎವರ್. ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರಾ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೀ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಬರ್ಡೇನೂ ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಯಾರೋ ಏನೋ ಮಾಡ್ತಾರೆ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನಿಮ್ಮ ಬರ್ಡೇನ ನೀವು ಸೆಲೆಬ್ರೇಟ್ ಮಾಡ್ಕೋಬೇಡಿ. ನಿಮಗೇನು ಬೇಕು ಅಂತ ನಿಮಗೆ ಗೊತ್ತಿರತ್ತೆ, ಅದನ್ನು ನೀವು ತಗೊಳ್ಳಿ, ಎಂಜಾಯ್ ಮಾಡಿ, ನಿಮಗೆ ನೀವು ಸೆಲೆಬ್ರೇಟ್ ಮಾಡಿ. ಅದಾದಮೇಲೆ ಎಲ್ಲರೂ ಬರಲಿ. ದಟ್ಸ್ ಇಟ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.